ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsofpublic.com ಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಆಫ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೊಂದು ಸೂಪರ್ ಆಗಿರುವ ಟ್ರೈನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ನೀವೇನಾದರೂ ಟ್ರೈನಲ್ಲಿ ಪ್ರಯಾಣ ಮಾಡ್ತೀರಾ ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ವೇರ್ ಈಸ್ ಮೈ ಟ್ರೈನ್ ಎನ್ನುವ ಅಪ್ಲಿಕೇಶನ್ನ ಒಂದು ವಿಶೇಷತೆ ಏನಪ್ಪ ಅಂದರೆ, ಇತ್ತೀಚೆಗೆ ಈ ಒಂದು ಅಪ್ಲಿಕೇಶನನ್ನು ಗೂಗಲ್ ಕಂಪ್ನಿ 238 ಕೋಟಿ ರೂಪಾಯಿಗೆ ಖರೀದಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಇಷ್ಟೊಂದು ದುಡ್ಡಿಗೆ ಖರೀದಿ ಆಗಿದೆ ಅಂದರೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕಲ್ವ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ನ ಒಂದು ವೈಶಿಷ್ಟ್ಯಗಳನ್ನು ಮತ್ತು ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನುವ ಒಂದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೇರ್ ಈಸ್ ಮೈ ಟ್ರೈನ್ ಎನ್ನುವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಲಿಂಕನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಈ ಒಂದು ವೇರ್ ಈಸ್ ಮೈ ಟ್ರೈನ್ ಎನ್ನುವ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಈ ರೀತಿಯಾಗಿ ಒಂದು ಸಿಂಬಲ್ ಕಾಣುತ್ತೆ, ಅಂದರು ಲೋಗೋ ಕಾಣುತ್ತೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಒಟ್ಟು 8 ಲ್ಯಾಂಗ್ವೇಜಸ್ಸಲ್ಲಿ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ಆಪ್ಷನ್ ಕೂಡ ಇದೆ. ನಾನು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಪಾಟ್ PNR ಸೀಟ್ಸ್ ಅಂತ 3 ಆಪ್ಷನ್ ಸಿಗುತ್ತೆ. ಸ್ಪಾಟ್ ಆಪ್ಷನಲ್ಲಿ ನೀವು ಟ್ರೈನನ್ನು ಸರ್ಚ್ ಮಾಡ್ಬೋದು. ನಿಮ್ಮ ಒಂದು ಸ್ಟೇಷನಿಂದ ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾವೇರಿಯಿಂದ ಬೆಂಗಳೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫೈನ್ ಟ್ರೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ಡೆಸ್ಟಿನೇಷನ್ಗೆ ಅವೈಲೇಬಿಲಿಟಿ ಇರುವ ಟ್ರೈನ್ಗಳ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಟ್ರೈನನ್ನು ಸೆಲೆಕ್ಟ್ ಮಾಡಿ ನಿಮಗೆ ಲೈವ್ ಲೊಕೇಶನ್ನ ತೋರಿಸ್ತೀನಿ ಈಗ. ಸೊ ಒಂದು ಯಾವುದಾದ್ರು ಪ್ಯಾಸೆಂಜರ್ ಟ್ರೈನ್ ಆಗಿರ್ಬೋದು, ಎಕ್ಸ್ಪ್ರೆಸ್ಸಿಂದ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಎಕ್ಸಾಕ್ಟಾಗಿ ಆ ಒಂದು ಟ್ರೈನ್ ರನ್ ಆಗ್ತಾ ಇರೋದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಈಗ ಟ್ರೈನ್ ಚಿಕ್ಕಜಾಜೂರು ಜಂಕ್ಷನ್ನಿಂದ ಹೊಳಲ್ಕೆರೆ ಕಡೆ ಹೋಗ್ತಾ ಇದೆ ಅಂತ ಒಂದು ನಿಖರವಾದ ಒಂದು ಮಾಹಿತಿನ ಇಲ್ಲಿ ತೋರಿಸ್ತಾ ಇದೆ. ಸೊ ಒಂದು ಆ್ಯಪ್ನ ಬಾಟಮ್ ಸೈಡಲ್ಲಿ ಸ್ಲೈಡ್ ಅಪ್ ಮಾಡಿದರೆ ಅದರ ಒಂದು ಪೂರ್ತಿ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಈ ಒಂದು ಟ್ರೈನ್ ಎಷ್ಟು ಗಂಟೆ ಡಿಲೇ ಆಗಿದೆ ಅನ್ನುವ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಷ್ಟೇ ಅಲ್ಲದೆ ಆ ಒಂದು ಟ್ರೈನ್ನ ಒಂದು ಬೋಗಿಯ ಮಾಹಿತಿ, ಸೊ ಆ ಒಂದು ಎಲ್ಲ ಡೀಟೇಲ್ಸ್, ಬೋಗಿಯ ಒಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದಾದ ನಂತರ ಬ್ಯಾಕ್ ಬನ್ನಿ. ಸೊ ಇಲ್ಲಿ ನೀವು ಅಲಾರಮನ್ನು ಕೂಡ ಸೆಟ್ ಮಾಡ್ಕೋಬೋದು. ನೀವು ಕೆಲವು ಸಾರಿ ಟ್ರೈನಲ್ಲಿ ಮಲಗಿಬಿಟ್ಟಿರ್ತೀರ, ಬಟ್ ನಿಮ್ಮ ಸ್ಟೇಷನ್ ಪಾಸ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ತಪ್ಪಿಸೋಕ್ಕೋಸ್ಕರ ಈ ಒಂದು ಫೀಚರ್ನ ಇಡಲಾಗಿದೆ. 10 ನಿಮಿಷಕ್ಕಿಂತ ಮೊದಲು ಅಥವಾ 5 ನಿಮಿಷಕ್ಕಿಂತ ಮೊದಲು ನೀವು ಅಲಾರಮ್ ಸೆಟ್ ಮಾಡಿದರೆ ಎಕ್ಸಾಕ್ಟಾಗಿ ಆ ಒಂದು ಸ್ಟೇಷನ್ ಬರುವ 10 ನಿಮಿಷಕ್ಕಿಂತ ಮೊದಲು ಅಲಾರಮ್ ಹೊಡ್ಕೊಳ್ಳುತ್ತೆ. ಸೊ ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ಒಂದು ಇನ್ನೊಂದು ಬೆಸ್ಟ್ ಫೀಚರ್ ಅಂದರೆ ಈ ಒಂದು ಅಪ್ಲಿಕೇಶನ್ ಇಂಟರ್ನೆಟ್ ಇಲ್ಲದೇ ವರ್ಕ್ ಆಗುತ್ತೆ. ಬಟ್ ನೀವೇನಪ್ಪ ಅಂದರೆ ಆ ಒಂದು ಟ್ರೈನಲ್ಲಿ ನೀವು ಪ್ರಯಾಣ ಮಾಡ್ತಿದ್ರೆ ಮಾತ್ರ ಈ ಒಂದು ಫೀಚರ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ನ ಒಂದು ಸೆಲ್ ಟವರ್ ಅಂದರೆ ಒಂದು ಟವರನ್ನು ಯೂಸ್ ಮಾಡಿಕೊಂಡು ಕೂಡ ಈ ಒಂದು ಅಪ್ಲಿಕೇಶನ್ ರನ್ ಆಗುತ್ತೆ. ಅಥವಾ ಒಂದು GPS ನೀವು ಜಸ್ಟ್ ಆನ್ ಮಾಡಿದರೆ ಸಾಕು, 3ನೇ ಆಪ್ಷನನ್ನು ಇದು ಕೂಡ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಮಾತ್ರ ಈ 2 ಫೀಚರ್ ವರ್ಕ್ ಆಗುತ್ತೆ. ಸೊ ಇನ್ನೊಂದು ಬೆಸ್ಟ್ ಫೀಚರ್ ಅಂದರೆ ನೀವು ಏನಾದರೂ ಟ್ರೈನ್ನ ಬುಕ್ ಮಾಡಿದರೆ ನಿಮ್ಮೊಂದು PNR ಸ್ಟೇಟಸನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ನಂತರ ಕೊನೆಯಲ್ಲಿ ಸೀಟ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಸೊ ಈ ಒಂದು ಸೀಟ್ಸ್ ಆಪ್ಷನಲ್ಲಿ ನಿಮ್ಮ ಒಂದು ಊರಿನಿಂದ ಒಂದು ಡೆಸ್ಟಿನೇಷನ್ ಪ್ಲೇಸ್ಗೆ ಯಾವುದಾದ್ರು ಟ್ರೈನ್ ಅವೈಲೇಬಿಲಿಟಿ ಇದೆಯಾ ಅಥವಾ ಸೀಟ್ಸ್ ಎಷ್ಟು ಅವೈಲೇಬಿಲಿಟಿ ಇದೆ ಅನ್ನೋ ಒಂದು ಮಾಹಿತಿನ ನೀವು ಇಲ್ಲಿ ತಿಳ್ಕೊಬೋದು. ಜಸ್ಟ್ ಇಲ್ಲಿ ಒಂದು ಸೋರ್ಸ್ ಮತ್ತು ಡೆಸ್ಟಿನೇಷನ್ ಪ್ಲೇಸನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಒಂದು ಕ್ಯಾಪ್ಚಾವನ್ನು ನೀವು ಇಲ್ಲಿ ನೀಟಾಗಿ ಎಂಟರ್ ಮಾಡಿ ನಂತರ ಗೋ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೇರವಾಗಿ ಈ ಒಂದು ಅಪ್ಲಿಕೇಶನ್ನ ಮೂಲಕ ಎಲ್ಲ ಒಂದು ವೇಳಾಪಟ್ಟಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡಿದ್ರಲ್ಲ, ಒಂದು ಅತ್ಯುತ್ತಮವಾದ ಒಂದು ಟ್ರೈನ್ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಸೂಪರ್ ಆಗಿರುವ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.